ಡ್ಯಾಡ್, ಸೂರಜ್ ಇನ್ನ ಬಂದಿಲ್ವಾ? ಬರ್ತಾನಮ್ಮ. ಸ್ಲಮ್ಮಲ್ಲಿರೋರಿಗೆ ಸಮಯ ಪ್ರಜ್ಞೆ ಕಡಿಮೆ. ನೋಡು, ನೀನ್ ತಿಂಡಿ ತಿಂದ್ಬಿಡು. ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಹೋಗಿದ ತಕ್ಷಣ ಬಂದ್ಬಿಡ್ತೀನಿ. ಮ್ಯಾನೇಜರ್, ಇವಳ ಜೊತೆನೇ ಇರಿ. ಸರಿ ಸರ್. ಅದು ಇದು ಹೇಳಿ ತಲೆ ಕೆಡಿಸ್ಬೇಡಿ, ಅರ್ಥ ಆಯ್ತಾ? ಬರ್ತೀನಿ ಕದ. ಅಂಕಲ್, ಯಾಕೆಲ್ಲ ಒಂಥರ ಇದ್ದೀರಾ? ಸತ್ತೋರ್ ಮನೇಲಿರೋ ಹಾಗೆ. ಏನಾಗಿದೆ ನಿಮ್ಗೆ? ಡ್ಯಾಡಿ ಏನಾದ್ರೂ ಬೈದ್ರಾ? ಏನ್ ಹೇಳಿ ಏನ್ ಪ್ರಯೋಜನ? ಮಾಡಿದವ್ರ ಪಾಪ ಆಡದವ್ರ ಬಾಯಲ್ಲಿ, ಮಾಡಿದವರು ಅನುಭವಿಸ್ಲಿ ಬಿಡಿ. ನೋಡಿ, ನೀವ್ ಅಡ್ಗೋಡೆ ಮೇಲೆ ಡೀಪ್ ಇಟ್ಟಿರೋರ್ ಥರ ಮಾತಾಡ್ಬೇಡಿ. ಅದೇನಾಗಿದ್ಯೋ ಹೇಳಿ, ಇಲ್ಲ ಅಂದ್ರೆ ನನ್ ಮೇಲಾಣೆ. ಹೇಳಿ ಅಂಕಲ್, ಪ್ಲೀಸ್. ಬಂದಾಗ ನಿಮ್ ಡ್ಯಾಡಿನೇ ಕೇಳಮ್ಮ. ನೋಡಿ, ನೀವ್ ಹೇಳಿಲ್ಲ ಅಂದ್ರೆ ಆ ಟೇಬಲ್ ಮೇಲಿರೋ ಚಾಕುನ ನಾನ್ ಹಾಕೊಂಡ್ಬಿಡ್ತೀನಿ. ಅಯ್ಯೋ ಬೇಡಮ್ಮ, ಎಲ್ಲ ಹೇಳ್ತೀನಿ. ನಡೆದಿದ್ದಿಷ್ಟೇ. ಸಮಾಧಾನ ಮಾಡ್ಕೊಂಬ. ಮುಟ್ಬೇಡ ನನ್ನ. ಹೇಗೂ ನನ್ನ ಸಾಯಿಸೋ ನಾಟಕ ಆಡದ್ಯಲ್ಲ, ಮೊದಲು ನನ್ನೇ ಸಾಯಿಸ್ಬೇಕಿತ್ತು. ಅದೇ ಆಟಕ್ಕೆ ಸ್ಲೀಪಿಂಗ್ ಪಿಲ್ಸ್ ಹಾಕೋ ಬದಲು ಪಾಯ್ಸನ್ ಹಾಕ್ಬಾರ್ದಿತ್ತ. ಈ ಹಣ ಅಂತಸ್ತಿನ ವ್ಯಾಮೋಹದಲ್ಲಿ ಮನುಷ್ಯತ್ವನೇ ಮರ್ತ್ಬಿಟ್ಯಲ್ಲ. ಅಯ್ಯೋ, ಅನ್ಯಾಯವಾಗಿ ಅವ್ರ ಬಲಿ ತಗೊಂಡ್ಯಲ್ಲ. ಬಡವರು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಅವರಲ್ಲಿ ಮಾನವೀಯತೆ, ಪ್ರೀತಿ, ವಿಶ್ವಾಸ ತುಂಬಿರುತ್ತೆ. ಆದ್ರೆ ನಿನ್ನಲ್ಲಿ ಬರೀ ಅಹಂಕಾರ, ಹಣದ ಮದನೆ ತುಂಬಿದೆ. ನನ್ ಪ್ರೀತಿನೇ ಸಾಯಿಸ್ಬಿಟ್ಯಲ್ಲ. ನಿನ್ ಶ್ರೀಮಂತಿಗೆ ಆಸೆ ಪಟ್ಟಿರ್ಲಿಲ್ಲ. ಆಸೆ ಪಟ್ಟಿದ್ರೆ ಅವ್ನು ಸಾಯ್ತಿರ್ಲಿಲ್ಲ. ಅಯ್ಯೋ, ನಾನ್ ಸತ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣನೇ ಅವ್ರ ಪ್ರಾಣ ತ್ಯಾಗ ಮಾಡ್ಕೊಂಡ. ತ್ಯಾಗಮಯಿ ನನಗೋಸ್ಕರ ಜಗತ್ತಿನ ಹಂಗೆ ತೋರ್ದ. ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ ನೀನೇ ನಿನ್ ಕೈಯಾರೆ ನಿನ್ ಮಗಳ ಜೀವನನ ಜೀವಂತ ಸಮಾಧಿ ಮಾಡ್ಬಿಟ್ಟೆ. ಬಡವರು, ಕೂಲಿ ಕಾರ್ಮಿಕರು ಮಸಣದ ಹೂ ಅಲ್ಲ, ಅವರು ಕೆಸರಿನ ಕಮಲ. ಅವರಿಂದಲೇ ನೀವು ಶ್ರೀಮಂತರಾಗಿರೋದು. ನಾನೇನು ಅವ್ನು ಸಾಯಿ ಅಂತ ಹೇಳಿದ್ನ? ಅವನೇ ಹೋಗಿ ನೇಣ ಹಾಕೊಂಡ್ರೆ ಅದಕ್ಕೆ ನಾನು ನೀನು ಹೊಣೆನಾ? ಕಂದ, ಸಮಾಧಾನ ಮಾಡ್ಕೊ. ಅಷ್ಟಕ್ಕೂ ಅವನೇ ಮದುವೆ ಆಗಿರೋ ಗಂಡನ? ನನ್ ಗಂಡನ್ಕಿಂತ ಜಾಸ್ತಿ. ನಾನು ಮನ್ಸಾರೆ ಪ್ರೀತಿ ಮಾಡಿದ್ನಲ್ಲ. ನಿನಗ್ ಪ್ರೀತಿ ಅರ್ಥ ಗೊತ್ತಿದ್ರೆ ತಾನೆ. ಹೃದಯನೇ ಇಲ್ದೇ ಇರೋ ಕ್ರೂರ ಮೃಗ ನೀನು. ನನ್ ಬಾಳಕ್ ಬೆಂಕಿ ಇಟ್ಬಿಟ್ಯಲ್ಲ. ನನ್ ಬಾಳಕ್ ಬೆಂಕಿ ಇಟ್ಬಿಟ್ಯಲ್ಲ.
ಸರ್ ನೋಡಿ, ಊಟ ಆದ್ಮೇಲೆ ಇದೊಂದು ಟ್ಯಾಬ್ಲೆಟ್ ಕೊಡಿ, ಇದೊಂದು ಟ್ಯಾಬ್ಲೆಟ್ ಕೊಡಿ. ಹಾ. ಗಾಬರಿ ಪಡೋಂಥದ್ದೇನಿಲ್ಲ, ಸ್ವಲ್ಪ ಮೈಂಡ್ ಶಾಕ್ ಆಗಿದೆ. ಹಾ, ಸದ್ಯಕ್ಕೆ ಏನೂ ಹೇಳೋಕ್ಕಾಗಲ್ಲ. ಇನ್ನೂ 2 ದಿವಸ ಸೂಕ್ಷ್ಮ ನೋಡ್ಕೋಬೇಕಾಗುತ್ತೆ. ಆಯ್ತು ಡಾಕ್ಟ್ರೆ. ನೀನು ಹೇಳ್ತಾ ಇದ್ದಿ ಸತ್ಯ ಕಂದ. ಹುಟ್ಟುವಾಗಲೂ ಯಾರು ಶ್ರೀಮಂತರ ಹುಟ್ಟೋದಿಲ್ಲ. ನಮಗೇನೇ ಇದ್ರು ಮಾನವೀಯತೆ ಇರಬೇಕು ಅಂತ. ನಮಗೇನಿದ್ರೇನಂತೆ, ನಮ್ಮ ವಂಶದ ಕೂಡ ನೀನಿರಬೇಕು. ನನಗೆ ದುಃಖ ನೋವಿನ ಅರಿವೇ ಇರಲಿಲ್ಲ. ಈಗ ನೋವೇನು ಅಂತ ಅರ್ಥ ಆಗ್ತಾ ಇದೆ. ನಾನು ಜೀವನದಲ್ಲಿ ಯಾವಾಗಲೂ ಪ್ಲಾನ್ ಮಾಡಿ ಮುಂದೆ ಬಂದವನು. ಆದರೆ ನನ್ನ ಪ್ಲಾನು ನನ್ನ ಮಗಳು ಬಾಳಿಗೆ ಮುಳ್ಳಾಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ನನ್ನ ಮಗಳ ಬಾಳನ್ನು ನಾನೇ ನನ್ನ ಕೈಯಾರೆ ಹೊಸಕ್ಬಿಟ್ಟೆ. ಅಯ್ಯೋ ದೇವ್ರೆ, ನನ್ನನ್ನು ಕ್ಷಮಿಸ್ಬಿಡಪ್ಪ. ಐ ಆಮ್ ಸೋ ಸಾರಿ. ಐ ಆಮ್ ಸೋ ಸಾರಿ. ತನ್ನ ಮಗಳ ಬಾಳ್ನ ತನ್ನ ಕೈಯಾರನೆ ಹಾಳು ಮಾಡ್ದನಲ್ಲ ಅಂತ ಪಶ್ಚಾತ್ತಾಪ ಪಟ್ರು. ಅದೇ ಯೋಚನೆಯಲ್ಲಿ ಪ್ರತಿದಿನ ಕೊರಗಿ ಕೊರಗಿ ಒಂದು ದಿನ ಪ್ರಾಣ ಬಿಟ್ರು. ತಂದೆ ಮೇಲಿನ ಕೋಪ ದೂರ ಆಗಿರ್ಬೇಕು ಅಂತ ಅನ್ಕೊಂಡಿದ್ದೆ. ಹೋಗ್ಲಿ ಬಿಡಿ, ತಿಳ್ಕೊಂಡಾಗಾಯ್ತು. ನೀನು ಎನ್ನ ಕಾಯಬೇಕಯ್ಯ ಶ್ರೀ ಆಂಜನೇಯ, ನೀನು ಎನ್ನ ಕಾಯಬೇಕಯ್ಯ ಶ್ರೀ ಆಂಜನೇಯ, ನೀನು ಎನ್ನ ಹಾಯ್ ಮೋಹನ್, ಬನ್ನಿ ಕೂತ್ಕೊಳ್ಳಿ. ಇಲ್ಲಿ ಕೂತ್ಕೊಳ್ಳಿ. ಹಾಯ್ ಅಂಕಲ್. ಹಾಯ್ ಕೃಷ್ಣ. ಆಫೀಸಲ್ಲಿ ನಿಮ್ ಜೊತೆ ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ. ನಿಮ್ಗೆಲ್ಲ ಬೇಜಾರಾಯ್ತಾ ಅನ್ಸತ್ತೆ. ಹೇ ನೋ, ಅಂದಾಗೆ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳನ್ನ ಮ್ಯಾನೇಜರ್ ಹತ್ರ ತಿಳ್ಕೊಂಡೆ. ನಿಮ್ಮ ಜೀವನನೇ ಒಂದು ಚರಿತ್ರೆ, ವಿಧಿಯಾಟ ಬಲ್ಲವ್ರು ಯಾರು. ಇದೆಲ್ಲ ಎದುರಿಸ್ಬೇಕಂದ್ರೆ ತುಂಬ ಧೈರ್ಯ ಬೇಕು. ಆ ಧೈರ್ಯ ನಿಮ್ಮಲ್ಲಿದೆ. ಆ ದೇವ್ರ ಮುಂದೆ ನಾನು ಆತ್ಮಶುದ್ಧಿ ಮಾಡ್ಕೋತಿದ್ದೀನಿ. ಈಗ ಇವನ್ ಜೊತೆನೆ ನಾನು ಸಂತೋಷದಿಂದ ಕಾಲ ಕಳೀತಿದ್ದೀನಿ. ಅಕ್ಕ, ನನ್ ಸ್ಕೂಲಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಸರಿ, ಇವತ್ ನಿನ್ನ ಡ್ರೈವರ್ ಬಿಟ್ ಬರ್ತಾನೆ. ಆಮೇಲೆ ನಾನೇ ಸ್ಕೂಲಿಗೆ ಬಂದು ನಿನ್ನ ಕರ್ಕೊಂಡ್ ಬರ್ತೀನಿ. ನಾನ್ ಬರೋವರೆಗೂ ನೀನ್ ಅಲ್ಲೇ ಇರ್ಬೇಕು. ಆಯ್ತಾಯ್ತು, ನೀವು ಜೋಪಾನ್ವಾಗಿರಿ. ಓಕೆ. ಅಂಕಲ್, ಅಕ್ಕನ್ ಜೊತೆ ಮಾತಾಡಿ ಅವಳಗ್ ಸಮಾಧಾನ ಹೇಳಿ. ನಾನು ಬರ್ತೀನಿ. ಬಾಯ್ ಬಾಯ್ ಬಾಯ್. ಯಾವಾಗಮ್ಮ ನಿಮ್ಮ ಮದ್ವೆ? ಮದ್ವೆ ಊಟ ಯಾವಾಗ ಹಾಕ್ಸ್ತೀರಾ? ಹ್ಯಾಪಿ ವರಮಲಕ್ಷ್ಮಿ. ಥ್ಯಾಂಕ್ ಯು. ಅಮ್ಮೋರು ನನ್ನ ನೋಡ್ಕೊಂಡು ಮೂಗ್ ಮುರಿತಾರೋ ಹಂಗಿದೆ. ಅದೇನು ಅಂತ ನಿಮ್ಮಮ್ಮನೆ ಕೇಳಿ. ಕೇಳೋದೇನಮ್ಮ, ಎಲ್ರಿಗೂ ಗೊತ್ತಿರೋ ವಿಷಯನೇ. ಆಯ್ತಪ್ಪ, ನಮ್ ಕಣ್ಣು ಕುರುಡಾಗೋ ಮುಂಚೆ ನಮ್ಮ ಮೊಮ್ಮಕ್ಕಳನ್ನ ತೋರ್ಸೋ. ಹೌದಪ್ಪ ಚರಣ, ನೋಡು ನಮಗೂ ವಯಸ್ಸಾಗ್ತಾ ಇದೆ. ಕಾಡು ಹತ್ತಿರ ಮನೆ ದೂರ ಅನ್ನಂಗಾಗ್ತಾ ಇದೆ. ಬೇಗ ಚಪ್ಪರದ ಊಟ ಹಾಕ್ಸಿ ಹಾಡ್ಕೊಳ್ಳೋರ್ ಬಾಯೆಲ್ಲ ಮುಚ್ಚಪ್ಪ. ಅಕ್ಕ, ಸ್ವಲ್ಪ ಗಾಡಿ ನಿಲ್ಸು, ನಾನು ಸುಸು ಮಾಡ್ಬೇಕು. ಆಯ್ತು, ನಿಲ್ಲಿಸ್ತೀನಿ. ಹೋಗ್ಬಾ.
ಮಗು. ಇವರಿಬ್ರು ನೋಡ್ತಿದ್ರೆ ಕತ್ತರಿಸಾಕ್ಬಿಡೋಣ ಅನ್ನಿಸ್ತಿದೆ. ನಾನು ಸೂರಜ್ ಒಂದು ಟೈಮಲ್ಲಿ ಹೀಗೆ ಇದ್ವಿ. ಎಷ್ಟು ಚೆನ್ನಾಗಿತ್ತು ಆ ಕಾಲ. ಎಂಥ ದ್ರೋಹಿ ಇವಳು, ಜೀವನದಲ್ಲಿ ಹೆಂಗ ಆಟ ಆಡ್ಬಿಟ್ಲು. ಅಕ್ಕ ಅಲ್ಲಿ ನೋಡು, ದೊಡ್ಡ ದಾಂಡಿಗ ಕೈ ತುತ್ತು ತಿನ್ಕೊಂಡು ಕೂತಿದ್ದಾನೆ. ಪುಟ್ಟ, ಹಾಗೆಲ್ಲ ಬೈಬಾರ್ದು. ಬೈಲಿ ಬಿಡಿ, ಇಂಥವ್ರು ಬೈದು ಇನ್ನೇನು. ಇಷ್ಟೆಲ್ಲ ಆಟ ಆಡೋದು, ಒಂದಲ್ಲ ಒಂದಿನ ಕೈ ಕೊಟ್ಟು ಹೋಗೋದು. ಥ್ಯಾಂಕ್ಸ್ ಅಂಕಲ್, ಯಾಕಪ್ಪ? ನನಗ್ ಸಪೋರ್ಟ್ ಮಾಡಿದ್ದಕ್ಕೆ. ಕೃಷ್ಣ, ಹಾಗೆಲ್ಲ ಅನ್ಬಾರ್ದು ಪುಟ್ಟ. ತಿನ್ಸೋದ್ರಲ್ಲಿ ತಪ್ಪೇನಿಲ್ಲ. ಅವರು ಅನ್ಯೋನ್ಯವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಅಟ್ಲೀಸ್ಟ್ ನಾವು ಅವ್ರನ್ನ ನೋಡಿ ಆದ್ರೂ ಸಂತೋಷ ಪಡ್ಬೇಕು. ಇನ್ನೊಂದು, ಆ ಭಾಗ್ಯ ಎಲ್ರಿಗೂ ಸಿಗಲ್ಲ. ಕೊನೆಗೊಂದು ಮಾತು ಹೇಳಿದ್ರಲ್ಲ, ಎಲ್ರಿಗೂ ಆ ಭಾಗ್ಯ ಸಿಗಲ್ಲ ಅಂತ. ಅದು ಮಾತ್ರ ಸತ್ಯ. ಹೆಸರಾಂತ ಸಾಫ್ರಾನ್ ಕಂಪನಿಯ ಮ್ಯಾನೇಜರ್ ಮೋಹನ್ ರವರಿಂದ ಕುಡಿದ ಮತ್ತಿನಲ್ಲಿ ಬಾರ್ಗಲ್ ಜೊತೆ ಅಸಭ್ಯವಾಗಿ ವರ್ತನೆ. ಇದರಿಂದ ಸಾಫ್ರಾನ್ ಕಂಪನಿಗೆ ಒಂದು ದೊಡ್ಡ ಮುಜುಗರ. ಇದೇ ಇವತ್ತಿನ ಬಿಸಿ ಬಿಸಿ ಸುದ್ದಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಹಲವು ತುಣುಕುಗಳನ್ನು ನೋಡಿ ಮೋಹನ್ ರವರು ಹುಡುಗಿಯ ಜೊತೆ ಹೇಗೆ ಅಸಭ್ಯವಾಗಿ ವರ್ತಿಸುತ್ತಿದ್ದಾರೆ. ಯಾವ್ದಕ್ಕೂ ನಾನೇ ಹೋಗಿ ಮೋಹನನ್ ಕರ್ಕೊಂಡ್ಬರ್ತೀನಿ. ಮೋಹನ್, ನಿಧಾನ. ಇದನ್ ನಾನ್ ಕುಡಿತೀನಿ ಅನ್ಕೊಂಡಿದ್ದೀರಾ? ನಿಮ್ಗೋಸ್ಕರ ತಂದಿದ್ದೀನಿ. ಸಾರಿ ಮೇಡಮ್. ಬಾಯಲ್ಲಿ ಸಾರಿ ಹೇಳೋದು ತುಂಬಾನೇ ಸುಲಭ. ನೋಡಿ ಮೋಹನ್, ನಿಮ್ ಒಳ್ಳೆತನನ ಬೀದಿ ಪಾಲ್ ಮಾಡ್ಕೋಬೇಡಿ. ನೀವ್ ಈ ರೀತಿ ಮಾಡ್ತಿದ್ರೆ ನಮ್ ಮರ್ಯಾದೆಗ್ ಧಕ್ಕೆ ಬರುತ್ತೆ. ಈಗ ನೀವ್ ನಮ್ ಕಂಪನಿ ಪಾರ್ಟ್ನರ್. ಪ್ಲೀಸ್ ಪ್ರೆಸ್ಟೀಜ್ ಕಾಪಾಡಿ. ನಿಮ್ಗೇನೋ ನೋವಿರ್ಬಹುದು, ಬಟ್ ಆ ನೋವು ಕುಡಿಯೋದ್ರಿಂದ ಬಗೆಹರಿಯೋದಿಲ್ಲ. ನನ್ನೋ ಕೇಳಿದ್ರಲ್ಲ, ನಾನು ನಿಮ್ ಹಾಗೆ ಆಗ್ಬೋದಿತ್ತಲ್ಲ. ಯಾಕೆ? ನಾನೊಂದ್ ಹೆಣ್ಣು 4 ಗೋಡೆ ಮಧ್ಯೆನೇ ಕೊಳಿಬೇಕು ಅಲ್ವಾ? ಯಾಕ್ ಕುಡಿದ್ರಿ? ಏನಾಗಿತ್ತು ನಿಮ್ಗೆ? ನಾನೊಬ್ಬ ಅನಾಥ. ನಮ್ಮ ತಂದೆ ಸ್ಥಾನದಲ್ಲಿದ್ದ ಮಾಸ್ಟರ್ ನೆನೆಸ್ಕೊಂಡು ಮನ್ಸಿಗೆ ತುಂಬ ನೋವಾಗಿತ್ತು. ಅದಕ್ಕೆ ಜಾಗದಲ್ಲಿದ್ದೆ. ಆದರೂ ನೀವು ಆ ಜಾಗಕ್ಕೆ ಬರಬಾರ್ದಿತ್ತು. ನೀವು ಮಾಡಿರೋ ಉಪಕಾರದಲ್ಲಿ ಸ್ವಲ್ಪನಾದ್ರೂ ತೀರಿಸ್ಕೊಳ್ಳೋಣ ಅಂತ ಬಂದೆ. ಅಂಕಲ್, ನೀವು ಬರೀ ಅನಾಥರು, ಆದ್ರೆ ನಮ್ಮಕ್ಕ ಎಲ್ಲ ಇದ್ದು ಅನಾಥರು.
ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಊಟ ಸಹ ಮಾಡಿಲ್ಲ. ದಯವಿಟ್ಟು ನಮ್ಮ ಮನ್ಸು ನೋವಾಗೋ ಹಾಗೆ ನಡ್ಕೋಬೇಡಿ ಪ್ಲೀಸ್. ಹೌದು ಮೋಹನ್, ಕಂಪನಿ ಜವಾಬ್ದಾರಿ ನಿಮ್ ಕೈಯಲ್ಲೇ ಇದೆ. ಒಳ್ಳೆತನದಿಂದ ನಡೆಸ್ತಿದ್ದೀರಾ. ಈ ಎಲ್ಲ ದುರಭ್ಯಾಸಗಳನ್ನ ಬಿಟ್ಟು ಕಂಪನಿ ನಡೆಸಿ, ಇಲ್ಲ ಅಂದ್ರೆ ಕಂಪನಿನ್ ಮಾರ್ಬಿಡೋಣ. ಛೇ, ಹಾಗೆಲ್ಲ ಮಾತಾಡ್ಬೇಡಿ. ಇನ್ ಮುಂದೆ ನಿಮ್ಮ ಹೆಸರಿಗೆ ಧಕ್ಕೆ ತರುವಂಥ ಕೆಲಸನ ಯಾವತ್ತೂ ಮಾಡಲ್ಲ. ನಂಗೆ ಕ್ಷಮಿಸ್ಬಿಡಿ. ಸರಿ, ಹಾಗಾದ್ರೆ ಈ ಬಾಟ್ಲು ಕೊಡಿ ಬಾತ್ರೂಮ್. ಕೊಡಕ ಇಲ್ಲಿ. ಬಾತ್ರೂಮಲ್ಲಿ ಸುರಿತಿರೋ, ಬಾಯಲ್ಲಿ ಸುರ್ಕೋತಿರೋ, ಇದನ್ನ ನಾನು ಹೊಡೆದಾಕ್ತೀನಿ. ಸರಿ, ನೀವು ಫ್ರೆಶ್ ಆಗಿ ಬನ್ನಿ, ತಿಂಡಿ ತಿನ್ನೋಣ. ನಿಮ್ ಪರ್ಸ್ನಲ್ ಕೇಳ್ಬಾರ್ದು, ಬಟ್ ಆದ್ರೂ ಕೇಳ್ತಿದ್ದೀನಿ. ಅಷ್ಟೊಂದ್ ಸೀರಿಯಸ್ ಆಗಿದ್ರಲ್ಲ, ಯಾಕೆ? ಅದ್ರಲ್ಲಿ ಏನೋ ಬಲವಾದ ಕಾರಣನೇ ಇದೆ. ದಯವಿಟ್ಟು ಅದೇನು ಅಂತ ಹೇಳ್ತೀರಾ? ಹೇಳ್ತೀನಿ. ಇಷ್ಟೆಲ್ಲ ಆಗೋದಕ್ಕೆ ಕಾರಣ ನಾನು ಪ್ರೀತಿಸಿದ ಹುಡುಗಿ. ಅದು ಬೇರೆ ಯಾರೂ ಅಲ್ಲ. ನೆನ್ನೆ ನೀವು ನೋಡಿದ್ರಲ್ಲ ಕೈ ತುತ್ತನಿಸ್ತಿದ್ದು, ಅವಳೆ. ಅದನ್ನ ನೋಡಿ ನಂಗೆ ನೋವಾಗದೆ ಇರುತ್ತಾ? ಛೇ, ಪ್ರೀತಿ ನನ್ನ ಜೊತೆ, ಮದ್ವೆ ಅವನ ಜೊತೆನಾ? ಅವ್ರ ಮದ್ವೆ ಆಗಿ ನೆಮ್ಮದಿಯಾಗಿ ಜೀವನ ಕಳೀತಾ ಇದಾರೆ, ನಕ್ಕು ನಲಿತಾ ಇದಾರೆ. ಬರೀ ಅವ್ರ ಚಿಂತೆಲೇ ನೀವ್ ಕೊರಗೋ ಬದ್ಲು ನೀವು ಮದ್ವೆಯಾಗಿ ಸಂತೋಷವಾಗಿರ್ಬೋದಲ್ಲ? ನೀವು ಅದೇ ನೋವಲ್ಲಿದ್ದೀರಾ? ನೀವು ಮದ್ವೆ ಆಗ್ಬೋದಲ್ವಾ? ನಿಮಗೂ ನನಗೂ ತುಂಬಾನೇ ವ್ಯತ್ಯಾಸ ಇದೆ. ಅಂದ್ರೆ? ನೀವು ಪ್ರೀತಿಸ್ದವಳು ಜೀವಂತವಾಗೇ ಇದ್ದಾಳೆ. ಸಿಕ್ಕಾಗ ನೋಡಿ ಸಂತೋಷ ಪಡ್ತೀರಾ. ಆದ್ರೆ ನನಗಾಗಿ ಅವರು ಪ್ರಾಣ ತ್ಯಾಗನೇ ಮಾಡಿದ್ದಾರೆ. ನನ್ನ ಹೃದಯದಲ್ಲಿ ಅಚ್ಚಳಿಯದಂತೆ ನೆಲೆಯಾಗಿ ನಿಂತಿದ್ದಾರೆ. ಅವರೇ ನನ್ನ ಡ್ರೀಮ್ ಲವರ್. ನನಸೆಲ್ಲ ಕನಸಾಗಿದೆ. ನೀವು ಹೇಳ್ದಂಗೆ ಮರೆಯೋ ನಿರ್ಧಾರ ನಾನು ಮಾಡಿದ್ದೆ. ಆದ್ರೆ ನಾನೇನ್ ಮಾಡ್ಲಿ? ಎಲ್ಲಿ ಹೋದ್ರೂ ಅವಳ ಮುಖನೇ ಕಾಣತ್ತೆ. ಅವಳ ಜೊತೆ ಕಳೆದಿದ್ದ ಕ್ಷಣಗಳು, ಓಡಾಡಿದ ದಿನಗಳು. ಕನಸು ನನ್ಸಾಗತ್ತೆ ಅಂತಾರೆ, ಆದ್ರೆ ನನ್ನ ಜೀವನದಲ್ಲಿ ನನ್ಸು ಕನಸಾಗಿದೆ. ಈಗ ಅವಳು ನನಗೆ ಡ್ರೀಮ್ ಗರ್ಲ್. ಒಂದ್ ವೇಳೆ ಅವಳು ನಿಮ್ಮನ್ ಮರೆಯೋಕಾಗ್ದೆ ಗಂಡನ್ನೇ ಬಿಟ್ಟು ನೀನೇ ಬೇಕು ಅಂತ ನಿನ್ನನ್ ಬಿಟ್ಟು ಬದುಕೋಕಾಗಲ್ಲ ಅಂತ ಬಂದ್ರೆ ಆಗ ನೀವೇನ್ ಮಾಡ್ತೀರಾ? ಬ್ರಹ್ಮಲಿಖಿತ ಹಣೆ ಬರ ಕಂಡೋರು ಯಾರು? ಇವ್ರದು 2 ಮನ್ಸು. ಮತ್ತೆ ಬಂದ್ ಸೇರಿದ್ರೆ ಗರ್ಲ್, ಇಲ್ಲ ಅಂದ್ರೆ ಡ್ರೀಮ್ ಗರ್ಲ್. ಅದೇ ಇವ್ರ ತೀರ್ಮಾನ ಅಲ್ವಾ ಅಂಕಲ್? ಹಲೋ. ಓಕೆ, ಬಂದೆ. ಕಂಪನಿಯಿಂದ ಕಾಲ್ ಬಂದಿದೆ, ನಾನಿನ್ನು ಹೊರಡ್ತೀನಿ. ಸರಿ, ನಾನ್ ಮಧ್ಯಾಹ್ನದ ಮೇಲ್ ಕಂಪನಿಗೆ ಬರ್ತೀನಿ, ನೀವೀಗ ಹೊರಡಿ. ಓಕೆ ಮೇಡಮ್. ಬಾಯ್ ಕೃಷ್ಣ. ಓಕೆ ಬಾಯ್ ಅಂಕಲ್, ಸಿ ಯು. ಬಿಡೋ 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 ನನ್ನ. ಬಿಡೋ ಅಕ್ಕ, ಕೃಷ್ಣ ಬಿಡೋ ನನ್ನ. ಏಯ್, ಕರ್ಕೊಂಬನ್ರೋ. ನನ್ ಗಾಡಿ. ಚರಣ್, ನಿಲ್ಸೋ, ಗಾಡಿ ನಿಲ್ಸೋ. ಯಾರು?
ಮೋಹನ. ಮೋಹನ್, ಬ್ರದರ್, ಸಾರಿ, ಕೊನೆಗೂ ಸಿಕ್ಕಿದ್ರಲ್ಲ, ತುಂಬಾ ಖುಷಿ ಆಯ್ತು. ಏನ್ ಬೇಕು ನಿಮ್ಗೆ? ಆ ನಿಮ್ ಕಣ್ಣೀರ್ ನೋಡಿ ನಾನು ಕೆಲಸ ಬಿಟ್ಕೊಟ್ಟೆ. ಜೊತೆಲಿ ಇವಳೇನ್ ಬೇರೆ ಕರ್ಕೊ ಬಂದಿದ್ದೀರಾ? ಏನ್ರಿ ಬೇಕು ನಿಮ್ಗೆ? ಮೋಹನ, ನಿನ್ಗೇನೇ ಕೋಪ ಇದ್ರು ನನ್ನ ಮೇಲೆ ತೋರ್ಸು. ಅವ್ರು ನೀನು ಅನ್ಬೇಡ. ಮಾತಾಡ್ಬೇಡ. ನಿನಗ ಯೋಗ್ಯತೆ ಇಲ್ಲ. ಎಲ್ರಿಗೂ ಆಸೆ ಇರುತ್ತೆ, ಆದ್ರೆ ನಿನಗಿರೋದು ದುರಾಸೆ. ಸಿಕ್ಕಿದ್ನೆಲ್ಲ ಬೇಕು ಬೇಕು ಅಂತೆಲ್ಲ, ಈಗೆಲ್ಲ ಸಿಕ್ಕಿದ್ಯಲ್ಲ, ಮತ್ತೆ ಯಾಕೆ ಬಂದೆ? ಪ್ರೀತಿಸೋದೊಬ್ಬರನ್ನ, ಮದುವೆ ಆಗೋದು ಇನ್ನೊಬ್ಬರನ್ನ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಾ ನಿಂಗೆ? ಓಹೋ, ಹಾಗಾದ್ರೆ ನೀವಿಬ್ರು ಜೊತೆಗ್ ಸುಖವಾಗಿಲ್ವಾ? ಅವರಿಗೆ ಮಾತು ಅನ್ವಯಿಸಲ್ವಾ? ಪಾಪ ಅವರಿಗೆ ಬೇಜಾರಾಗಲ್ವಾ? ನೀನು ಅವ್ರ ಬಗ್ಗೆ ಮಾತಾಡ್ಬೇಡ. ಅವರು ದೇವತೆ ಇದ್ದಂಗೆ. ಪ್ರೀತಿನೇ ದೇವ್ರು ಅಂತ ಜೀವನ ಮಾಡ್ತಾ ಇರೋರು. ನಮ್ ಬಗ್ಗೆ ತಪ್ಪು ಕಲ್ಪನೆ ಮಾಡ್ಬೇಡ. ನೀವ್ ಅನ್ಕೊಂಡಿರೋ ಹಾಗೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ. ಅವ್ರ ಮನ್ಸಲ್ಲಿ ಮೊದ್ಲೇ ಬೆಂಕಿ ಉರಿತಾ ಇದೆ. ದಯವಿಟ್ಟು ಆ ಬೆಂಕಿ ಮೇಲೆ ಮತ್ತೆ ತುಪ್ಪ ಸುರಿಬೇಡಿ. ನೀವ್ ತಿಳ್ಕೊಂಡಿರೋ ಹಾಗೆ ನಾವಿಬ್ರು ಮದ್ವೆ ಮಾಡ್ಕೊಂಡಿಲ್ಲ. ಅವ್ರ ಮನ್ಸಲ್ಲಿರೋ ಬೆಂಕಿನ ಆರ್ಸಕ್ ಬಂದಿದ್ದೀವಿ. ಅದೇನೋ ಅಂತಾರಲ್ಲ, ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತ. ಅಂತವಳು ಇವಳು. ಬ್ರದರ್, ನಿಮ್ಗೇನಾದ್ರೂ ಬೈಬೇಕು ಅನ್ಸಿದ್ರೆ ಬೈದ್ಬಿಡಿ. ನಿಮ್ ಮನ್ಶಾಂತಿಗೆ ಹೊಡಿಬೇಕು ಅನ್ಸಿದ್ರೆ ಒಂದೇಟ್ ಹೊಡೆದ್ಬಿಡಿ. ಏನಂದೆ? ಮನುಶಾಂತಿನ? ಅದ್ಯಾವತ್ತೋ ಸತ್ತೋಗಿದೆ. ನೀವು ಮೊದ್ಲು ಇಲ್ಲಿಂದ ಹೊರಡಿ. ಹೊರಡೋಕ್ಕಿಂತ ಮುಂಚೆ ನಂದೊಂದು ಕೋರಿಕೆ, ಅದನ್ನಾದ್ರೂ ಕೇಳಿ. ತೃಪ್ತಿ ಪಡ್ತೀರಾ? ನನಗೆ ತೃಪ್ತಿನ? ಪ್ರೀತಿ ಹೋದ್ಮೇಲೂ ತೃಪ್ತಿನ? ಸಾಧ್ಯ ಇದೆ. ನಾನು ಹೇಳೋದನ್ನ ಕೇಳಿ, ತೀರ್ಮಾನ ನಿಮ್ದು. ಈಗ್ಲೇ ಕೇಳಿ ಕೇಳಿ ಸಾಕಾಗಿದೆ. ಅಮೃತ, ನಡೀರಿ. ರೀ ಮೋಹನ್, ಸಾಕು, ಸುಮ್ನೆ ಇರ್ರಿ. ಅವ್ರು ಹೇಳೋದನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳ್ಬಾರ್ದಾ? ಆಗಿದ್ದಾಯ್ತು, ಆಗೋದೆಲ್ಲ ಒಳ್ಳೇದಕ್ಕೆ. ನೀವಿನ್ನೊಬ್ರಿಗೆ ಬುದ್ಧಿ ಹೇಳ್ತೀರಾ, ಅಂಥದ್ರಲ್ಲಿ ಅವ್ರು ಹೇಳೋದನ್ನ ಸ್ವಲ್ಪ ಕೇಳ್ಬಾರ್ದಾ? ನಾನು ನಿಮ್ಮ ಋಣದಲ್ಲಿದ್ದೀನಿ. ಈ ಜನ್ಮದಲ್ಲಿ ಅದನ್ನ ನಾನು ತೀರ್ಸಕ್ಕಾಗಲ್ಲ. ಆದಷ್ಟು ಬೇಗ ಈ ಋಣದ ಭಾರನ ಕಡಿಮೆ ಮಾಡ್ಕೋಬೇಕು ಅಂತ ನಿಮ್ಮನ್ನ ಹುಡುಕ್ಬಾರ್ದಿರೋ ಜಾಗದಲ್ಲೆಲ್ಲ ಹುಡುಕಿದ್ದೀನಿ. ಕೊನೆಗಳಿಗೆಲಿ ದೇವ್ರ ದೊಡ್ಡವನು. ನಿಮ್ಮನ್ನ ಟಿವಿನಲ್ಲಿ ನೋಡೋದ್ಮೇಲೆ ಗೊತ್ತಾಯ್ತು. ಬ್ರದರ್, ನೀವ್ ಅನ್ಕೊಂಡ್ರೋ ಹಂಗೆ ದೀಪ ನನ್ನ ಹೆಂಡ್ತಿನೇ ಅಲ್ಲ, ಅವಳು ನನ್ನ ಬೆಸ್ಟ್ ಫ್ರೆಂಡ್. ಏನಂದೆ? ಬೆಸ್ಟ್ ಫ್ರೆಂಡಾ? ಹಾಗಿದ್ರೆ ಅವತ್ತು ಓನ್ಲಿ ಫಾರ್ ಕಪಲ್ಸ್ ಅನ್ನ ಹೋಟ್ಲೊಳಗೆ ಅಷ್ಟು ಪ್ರೀತಿಯಿಂದ ಹೋದ್ರಿ. ಆಮೇಲೆ ಆ ಮರದ ಕೆಳಗೆ ಕೂತ್ಕೊಂಡು ಅಷ್ಟೊಂದು ಪ್ರೀತಿಯಿಂದ ಅವಳು ನಿಮಗೆ ತಿನ್ನಿಸ್ತಿದ್ಲಲ್ವಾ? ಇದೇನಾ ಫ್ರೆಂಡ್ಶಿಪ್ಪು? ಇದನ್ನ ನಂಬೇಕಾ? ಹಲೋ, ನಾನು ಮುಟ್ಟಾಳ ಅಲ್ಲ, ಅರ್ಥ ಆಯ್ತಾ? ಕಪಲ್ಸ್ ಹೋಟ್ಲಿಗೆ ಹೋಗಿದ್ದು ನನ್ನ ಫ್ರೆಂಡಿಗೆ ವಿಶ್ ಮಾಡಕ್ಕೋಸ್ಕರ. ಇನ್ನು ಮರದ ಕೆಳಗಡೆ ನನ್ನ ಕೈ ಫ್ರ್ಯಾಕ್ಚರ್ ಆಗಿತ್ತು, ಅದಕ್ಕೆ ಅವಳು ಊಟ ಮಾಡಿಸ್ತಾ ಇದ್ಲು. ಬ್ರದರ್, ನಮ್ಮಿಬ್ರು ಸ್ನೇಹ ಹಾಲ್ನಷ್ಟೇ ಪವಿತ್ರವಾದದ್ದು. ನಿಮಗೆ ಇವಳು ಯಾವಾಗಿಂದ ಫ್ರೆಂಡು? ನೀವ್ ಯಾವಾಗ ಇವಳು ಲವರ್ ಅಂತ ಗೊತ್ತಾಯ್ತೋ ಅವಾಗಿಂದ. ಇವಳ ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದಂತೂ ನಿಜ. ಆದ್ರೆ ಇವಳು ನನ್ನ ಜೊತೆ ಯಾವಾಗ್ಲೂ ಸಿಡಿಮಿಡಿ ಆಗ್ತಿದ್ಲು. ಒಂದಿನ ಇವಳು ಮನೆಗೆ ಹೋಗಿದ್ದೆ ನಾನು. ಅಲ್ಲಿ ನನ್ಗೊಂದು ಮೊಬೈಲ್ ಸಿಕ್ತು. ಮೋಹನ್ ನನ್ನ ಲವ್ವರ್ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. ಇಷ್ಟೆಲ್ಲ ಹರಿಕತೆನೇ ಆಗ್ತಿರ್ಲಿಲ್ಲ. ಏನಂದ್ರಿ? ಮೋಹನ್ ನನ್ ಲವರ್ ಅಂತ ನಿಮ್ಗೆ ಗೊತ್ತಾಯ್ತು? ತಗೋ ನಿನ್ ಮೊಬೈಲ್. ಅಂಥವ್ರ ಪ್ರೀತಿ ಕಿತ್ಕೊಂಡ್ರೆ ನರ್ಕನೇ ಗತಿ. ದಯವಿಟ್ಟು ನನಗೆ ಕ್ಷಮಿಸ್ಬಿಡು ದೀಪ. ಹಾಗಾದ್ರೆ ಇನ್ ಮುಂದೆ ಅವ್ರೆಲ್ಲಿದ್ದಾರೆ ಅಂತ ಪತ್ತೆ ಹಚ್ಚಿ ಫಸ್ಟ್ ನೀವಿಬ್ರು ಪ್ರೀತಿನ ಒಂದ್ ಮಾಡಬೇಕು. ಅಲ್ಲಿ ತನಕ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗೇ ಇರಬೇಕು. ಆದರೆ ಜನರ ಕಣ್ಣಿಗೆ ಮತ್ತೆ ನಮ್ಮ ತಂದೆ ತಾಯಿಗಳ ಮನಸ್ಸಿಗೆ ನೋವಾಗ್ದಿರೋ ಹಾಗೆ ನಡ್ಕೋಬೇಕು. ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ನಾವಿಬ್ರು ಮದುವೆ ಆಗೋರ್ ಥರ ನಾಟಕ ಮಾಡಬೇಕು. ಖುಷಿ ಖುಷಿಯಾಗಿರ್ಬೇಕು. ಓಕೆನಾ?
ಗಾಡ್, ಎಂತ ತಪ್ಪಾಗೋಯ್ತು. ಐ ಆಮ್ ವೆರಿ ಸಾರಿ. ದೀಪಾ, ದೀಪಾ ಅವರೇ ಬನ್ನಿ, ಹತ್ರ ಬನ್ನಿ, ಕೈ ಕೊಡಿ ಮೋಹನ್. ದೀಪಾ ಅವ್ರು ಯಾವತ್ತಿದ್ರು ನಿಮ್ಮವ್ರೆ. ನೀವಿಬ್ರು ಸುಖವಾಗಿ ಬಾಳಿ. ಅಬ್ಬಾ, ನನಗೆ ಇವಾಗ ಸಮಾಧಾನ ಆಯ್ತು. ಅಂಕಲ್, ಹಾ? ನಾನ್ ಹೇಳಿದ್ ನಿಜಾನೇ ಆಯ್ತು. ಏನಪ್ಪ ಅದು? ಸಿಕ್ಕಿದ್ರೆ ಗರ್ಲು, ಸಿಗ್ಲಿಲ್ಲ ಅಂದ್ರೆ ಡ್ರೀಮ್ ಗರ್ಲು.